ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಟಿ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನೋಡಿರಿ, ನಾವು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 1ರ ಅಧ್ಯಾಯ 3ರ ಬಗ್ಗೆ ವಿವರಣೆಯನ್ನು ನೋಡೋಣ. ನೋಡಿರಿ, ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ನಮ್ಮ ಹೆಮ್ಮೆಯ ರಾಜ್ಯ ಯಾವುದಂದ್ರೆ ಕರ್ನಾಟಕ ಐತಿ. ನೋಡಿರಿ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಅದರ ಬಗ್ಗೆ ನಾವೀಗ ವಿವರಣೆಯನ್ನು ನೋಡೋಣ. ಮೊದಲು ನಾವು ಅದರೊಳಗೆ ಏನು ನೋಡೋಣ ಅಂದ್ರೆ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ. ನೋಡಿರಿ, ನಮ್ಮ ನಾಡು ಕರ್ನಾಟಕ. ನಮ್ಮ ನಾಡು ಯಾವುದಿದೆ ಅಂದರೆ ಕರ್ನಾಟಕ. ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಿವೆ. ಈ ಅಧ್ಯಾಯದಲ್ಲಿ ನಮ್ಮ ರಾಜ್ಯದ ನಾಲ್ಕು ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಇದು ಪಾಠ ಭಾಳ ಇಂಪಾರ್ಟೆಂಟ್ ಅದ. ಇದರೊಳಗೆ ನಮ್ಮ ರಾಜ್ಯದ 4 ವಿಭಾಗಗಳದಾವ. ಆ ವಿಭಾಗಗಳ ವಿಶೇಷತೆಗಳ ಬಗ್ಗೆ ಆ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗಿವೆ. ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವಾಗಿವೆ ಮತ್ತು ಕೆಲವು ವಿಶಾಲವಾಗಿವೆ. ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಏನಾಗಿವೆ? ಚಿಕ್ಕವಾಗಿವೆ ಮತ್ತು ವಿಶಾಲವಾಗಿವೆ. ನೋಡ್ರಿ, ಇದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಇದು ಮ್ಯಾಪ್ ಇದೆ. ನೋಡ್ರಿ, ಭೂಪಟ. ನೋಡ್ರಿ, ಇದು ಕರ್ನಾಟಕ ರಾಜ್ಯದ ಇದು ಭೂಪಟ. ಇದರಲ್ಲಿ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಹಿಂದೂ ಮಹಾಸಾಗರ ಬರುತ್ತೆ ಕೆಳಗೆ. ಇಲ್ರಿ, ಸಾರಿ, ಅದು ಇದ್ರೊಳಗೆ ಬರುತ್ತೆ. ಸಾರಿ, ಕನ್ಫ್ಯೂಸ್ ಆಯ್ತು ನನಗೆ. ನೋಡಿರಿ, ನಮ್ಮ ರಾಜ್ಯ ಇದು ಕರ್ನಾಟಕ ಅದ, ಕರ್ನಾಟಕದ ಭೂಪಟ. ಈಗ ಮುಂದಿನ ವಿವರಣೆ ನೋಡ್ರಿ. ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕೆ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಅವುಗಳು ಹೀಗಿವೆ. ಬೆಂಗಳೂರು ವಿಭಾಗ, ಅದರಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂದರೆ 9 ಜಿಲ್ಲೆಗಳು. ಮೈಸೂರು ವಿಭಾಗ, ಅದರಲ್ಲಿ 8 ಜಿಲ್ಲೆಗಳು. ಬೆಳಗಾಂ ವಿಭಾಗ, ಅದರಲ್ಲಿ 7 ಜಿಲ್ಲೆಗಳು ಮತ್ತು ಕಲಬುರಗಿ ವಿಭಾಗ, ಅದರಲ್ಲಿ 7 ಜಿಲ್ಲೆಗಳು. ಒಟ್ಟು 31 ಜಿಲ್ಲೆಗಳು. ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಿರುತ್ತಾರೆ. ನೋಡ್ರಿ, ಪ್ರತಿ ಜಿಲ್ಲೆಗೆ ಒಂದೊಂದು ಜಿಲ್ಲೆಗೆ ಯಾರು ಇರ್ತಾರಂದ್ರೆ ಜಿಲ್ಲಾಧಿಕಾರಿಗಳು. ಇಂಪಾರ್ಟೆಂಟ್ ಅದ ನೋಡ್ರಿ. ಡೆಪ್ಟಿ ಕಮಿಷನರ್ ಅಂತೇಳಿ ಕರೀತಾರ ಅವರಿಗೆ ಇಂಗ್ಲೀಷ್ ಒಳಗೆ. ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿನೂ ಇರ್ತಾರ. ಪ್ರಾದೇಶಿಕ ಆಯುಕ್ತರು ಅಂತೇಳಿ ಕರೀತಾರ. ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವ ಜಿಲ್ಲೆಗಳು, ಅವುಗಳ ವಿಶಿಷ್ಟತೆಗಳು: ಪ್ರಾಕೃತಿಕ ಸಂಪನ್ಮೂಲ, ಕೃಷಿ, ಉದ್ದಿಮೆ, ನದಿಗಳು, ಬೆಳೆಗಳು, ಅರಣ್ಯಗಳು ಹಾಗೂ ವಾಯುಗುಣ, ಕಲೆ ಮತ್ತು ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವಗಳು. ಅಲ್ಲಿ ಯಾವ್ಯಾವ ಉತ್ಸವಗಳು ನಡೀತಾವೆ, ಯಾವ ಕ್ರೀಡೆ ನಡೆಯುತ್ತದೆ, ಜಾನಪದ ಯಾವುದು ಹಾಡು ಇಂಪಾರ್ಟೆಂಟ್ ಅದ, ಕಲೆ ಯಾವುದದ ಮತ್ತು ಅದರ ವಾಯುಗುಣ ಏನನ್ನು ಹೊಂದಿದೆ ಆ ಜಿಲ್ಲೆ ಅನ್ನೋದನ್ನು ಮುಂತಾದ ಸಂಗತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡ್ರಿ ಫ್ರೆಂಡ್ಸ್, ಮೊದಲನೆಯದಾಗಿ ಬೆಂಗಳೂರು. ಮೊದಲನೆಯದು ಯಾವುದು ವಿಭಾಗ ಇದೆ ಅಂದರೆ ಬೆಂಗಳೂರು ವಿಭಾಗ. ನಮ್ಮ ರಾಜ್ಯದ ರಾಜಧಾನಿ ಯಾವುದಂದ್ರೆ ಬೆಂಗಳೂರು. ಇದು ಒಂದು ಕಂದಾಯ ಆಡಳಿತದ ವಿಭಾಗವೂ ಆಗಿದೆ. ಈ ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ನೋಡಿ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿದೆ. ಇದು ಒಂದು ಕಂದಾಯದ ಆಡಳಿತ ವಿಭಾಗವಾಗಿದೆ. ಈ ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಅವುಗಳ ಹೆಸರುಗಳು ನಾವೀಗ ನೋಡೋಣ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ಭೂಪಟದಲ್ಲಿನೂ ನೋಡಿ ಅಂಥೇಳಿ ಹೇಳ್ಯಾರವರು. ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ. ನೋಡ್ರಿ, ಯಾವ ಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಅದರ ಚಾರಿತ್ರಿಕ ಹಿನ್ನೆಲೆ ಏನದ ನೋಡೋಣ. ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ. ನೋಡ್ರಿ, ಕರ್ನಾಟಕ ಅಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಇಲ್ಲ, ಬೆಂಗಳೂರು ವಿಭಾಗಕ್ಕೂ ಅದ ಅಂತ ಹೇಳ್ತಾರೆ ಅವರು. ಈ ವಿಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕುವಲಾಲಪುರವನ್ನು ಈಗಿನ ಕೋಲಾರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು. ನೋಡ್ರಿ, ಕರ್ನಾಟಕವನ್ನು ಆಳಿದ ಮೊದಲ ಅರಸರು ಯಾರು ಅಂತ ಹೇಳಿ ಕೇಳೋಣ. ಯಾರಂದ್ರೆ ಕುವಲಾಲಪುರವನ್ನು ಈಗಿನ ಕೋಲಾರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಯಾರಂದ್ರೆ ಗಂಗರ ಮನೆತನದವರು, ಗಂಗರ ಮನೆತನದ ಅರಸರು. ಒಂದು ಕ್ವಶನ್ ಬರ್ಬೋದು ನೋಡ್ರಿ, ಗಂಗರ ಮನೆತನದ ಅರಸರು. ಅವರ ಆಳಿದ ಮೇಲೆ ಈ ಪ್ರದೇಶವು ಚೋಳರ, ಹೊಯ್ಸಳರ, ವಿಜಯನಗರ, ಮರಾಠರ, ಮೈಸೂರು ಒಡೆಯರ ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ವಿವಿಧ
ಕಾಲಘಟ್ಟಗಳಲ್ಲಿ ಒಳಗಾಯಿತು. ನೋಡ್ರಿ, ಈ ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೆ ಇದೇನಾಗ್ತದೆ, ಇವ್ರು ಬಂದ್ಕೊಳ್ಳೋ ಆಳ್ವಿಕೆಗೆ ಒಳಗಾಗ್ತದೆ. ಆದಿಲ್ಶಾಹಿಗಳ ಮನೆತನದ ಅರಸರು ಆಳ್ವಿಕೆಗೆ ಬರೋಣ ಇವರ ಕಾಲಘಟ್ಟಗಳಲ್ಲಿ ಇದೇನಾಗ್ತದೆ, ಅವರ ಒಳಗಾಗುತ್ತದೆ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ನೋಡ್ರಿ, ಯಾರು ಆಳ್ವಿಕೆ ನಡೆಸುತ್ತಿದ್ದರು ಅಂದ್ರೆ ಅನೇಕ ಪಾಳೆಗಾರರು. ವಿಜಯನಗರ ಅರಸರ ಆಳ್ವಿಕೆ ಕಾಲದಲ್ಲಿ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದರು. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತದೆ. ನೋಡ್ರಿ, ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು. ನೋಡ್ರಿ, ಪಾಳೆಗಾರರಿಗೆ ಏನು ಹೆಸರಿತ್ತು ಅಂತ ಹೇಳೋಣ, ನಾಯಕರೆಂಬ ಹೆಸರಿತ್ತು. ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಪ್ರಮುಖ ಪಾಳೆಪಟ್ಟುಗಳೆಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವು. ಇವೆಲ್ಲವೂ ಏನೆಂದರೆ ಪ್ರಮುಖ ಪಾಳೆಪಟ್ಟುಗಳಾಗಿವೆ. ನೋಡ್ರಿ, ಇದು ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡಿದೆವು ಮತ್ತು ಮತ್ತು ಅದರಲ್ಲಿ 4 ವಿಭಾಗದಲ್ಲಿ ಬೆಂಗಳೂರು ವಿಭಾಗದ ನಾವು ಚಾರಿತ್ರಿಕ ಹಿನ್ನೆಲೆ ನೋಡಿದೆವು ಮತ್ತು ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳದಾವ ಅಂತ ಅನ್ನೋದನ್ನು ನಾವೀಗ ನೋಡಿದೆವು ಫ್ರೆಂಡ್ಸ. ಈಗ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನೋಡೋಣ. ಬೆಂಗಳೂರು ನಗರದ ಪ್ರಾಕೃತಿಕ ಸಂಪನ್ಮೂಲ ಹಾಗೂ ಅದರ ಜಾನಪದ ಮತ್ತು ಸಾಹಿತ್ಯ ಮತ್ತು ಕ್ರೀಡೆ, ಉತ್ಸವಗಳು, ಬೆಳೆಗಳು, ನದಿಗಳು ಮತ್ತು ಕೃಷಿ, ಉದ್ದಿಮೆ ಮತ್ತು ಅದರ ವಿಶಿಷ್ಟತೆ ಏನದ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು ಫ್ರೆಂಡ್ಸ. ಮತ್ತು ಏನಾದರೆ ಇದರಲ್ಲಿ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.